ಕಟ್ಟಾಗಷ್ಟಲ್ಲಿ ಪ್ರಾಣ ಹೋಗುತ್ತೆ. ಸದ್ಯ ಪೊಲೀಸವ್ರು ಇದ್ದಾರೆ ನೋಡಿ. ನನ್ನ ಜೊತೆಗೆ ಫೈನ್ ಕಟ್ಟೋ ಟೈಮ್ಗೂ ಹಂಗೆ ಇರ್ತಾರೆ. ಸೊ KTM ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಅಂತ ಇದೆ ಇದು. ಆಮೇಲೆ ನಾನು ಇವಾಗ ಬಂದಿದ್ದೀನಲ್ಲ ಮೇಕ್ರಿ ಸರ್ಕಲ್ಲು, ಈ ಏರಿಯಾ ಇದೆಯಲ್ಲ, ಇದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ದುಡ್ಡಿಟ್ಟಿರೋರು. ಸರ್ವಿಸ್ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಒಳಗಡೆ ಬಿಟ್ಟರೆ ಮಧ್ಯ ಹಾಕ್ಬಿಡುತ್ತೆ ಅಂತ ಈ ಕಡೆಗೆ ತಂದೆ. ನಿಮ್ಮ ಮನೆಗೆ ಬಂದಾಗ ಸ್ವಿಟ್ಜರ್ಲ್ಯಾಂಡಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದನಾ ಇಲ್ಲ ಹೆಂಗೆ? ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನು ಅಂತಂದರೆ ನಮ್ಮ ಜೋಗಿನ ಕರ್ಕೊಂಡೋಗಿ ಸರ್ವಿಸ್ಗೆ ಅಂತ ಬಿಡ್ತಾಯಿದ್ದೀನಿ. ಆಫ್ಟರ್ ಲಂಡನ್ ರೈಡು ನಾನಿವಾಗ 2ನೇ ಪೇಯ್ಡ್ ಸರ್ವಿಸ್ನ ಮಾಡ್ತಾ ಇರೋದು. ಹೋದ ಸಲ ನಾನು ಮೈಸೂರಲ್ಲಿ ಮಾಡಿಸಿದ್ದೆ ಸರ್ವೀಸು. ಸೊ ಈ ಸಲ ಬೆಂಗಳೂರಲ್ಲಿ ಮಾಡಿಸ್ತಾಯಿದ್ದೀನಿ. ಜೊತೆಗೆ ವಿಚಾರ ಏನಪ್ಪ ಅಂತಂದರೆ, ಈಗ ನಾನು ಶೂಟ್ ಮಾಡ್ತಾ ಇದ್ದೀನಲ್ಲ ಈ ಮೋಟೋ ಬ್ಲಾಗು, ಈ ವ್ಯೂ ಯಾವುದ್ರಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂತಂದರೆ DJI Action 6 Pro ಆ ಒಂದು ಕ್ಯಾಮ್ರಾದಿಂದ ಶೂಟ್ ಮಾಡ್ತಾ ಇರೋದು. ನೀವು ನೋಡ್ತಾ ಇರ್ಬೋದು, ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ ನಿಮಗೆ. ಆ್ಯಂಡ್ ಕ್ವಾಲಿಟಿ ಏನ್ರಿ ಇದು DJIದು ಕ್ಯಾಮ್ರಾದವ್ರದ್ದು ಕ್ವಾಲಿಟಿ ಯಪ್ಪ ಅಲ್ಟಿಮೇಟ್. ಹಂಗೆ ಲೈವಾಗಿ ಎಕ್ಸ್ಪೀರಿಯೆನ್ಸ್ ನೋಡ್ದಂಗೆ ಅನಿಸುತ್ತೆ, ಅಷ್ಟೊಂದು ಸಖತ್ತಾಗಿದೆ ಆ್ಯಕ್ಚುಲಾಗಿ ಹೇಳೋಕ್ಕೋದ್ರೆ. ನನಗಂತೂ ಖುಷಿ ಇದೆ ಇತ್ತೀಚೆಗೆ DJI ಪ್ರಾಡಕ್ಟ್ಗೆ ನಾನು ಬಂದಲ್ಲ ಅಂತ. ಸೊ ಇದೊಂದಾದರೆ, ಎರಡನೇದೇನು ಅಂತಂದರೆ, ಇವತ್ತು ಮೇಕ್ರಿ ಸರ್ಕಲ್ಗೆ ಏನು ಹೋಗ್ತಾ ಇದ್ದೀನೋ ಅಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮೀಟ್ ಆಗ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ಸ್ಗೆ ಕನೆಕ್ಟ್ ಆಗಿದ್ದವರು, ಲಂಡನ್ ಸೀರೀಸಲ್ಲಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಅವರು ಕೂಡ. ಸೊ ಆ ಪಾರ್ಟ್ ಆಗಿದ್ದಂಥ ಆ ವ್ಯಕ್ತಿ ಇವತ್ತು ನಮಗೆ ಸಿಗ್ತಾ ಇದ್ದಾರೆ. ಅವರೂ ಕೂಡ ಮಾತಾಡ್ಸ್ಕೊಂಡಂಗೆ ಬರೋಣ. ಈಗ ಟೋಟಲ್ ಇದು ಓಡಿರೋಷ್ಟು ಕಿಲೋಮೀಟ್ರ್ ಎಷ್ಟು ಅಂತಂದರೆ 56,717 ಕಿಲೋಮೀಟ್ರ್ ಆಗಿದೆ, ಆಯಿತಾ. ನೀವು ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ನಾವು ಶೋರೂಮ್ಗಳಲ್ಲೇ ಸರ್ವಿಸ್ ಮಾಡಿಸೋದ್ರಿಂದ, ಅಂದರೆ ವ್ಯಾರಂಟಿ ಪೀರಿಯಡ್ ಇರುತ್ತಲ್ಲ, ಅಟ್ಲೀಸ್ಟ್ ಅಷ್ಟಕ್ಕಾದ್ರೂ ನಾವು ಆದಷ್ಟು ಶೋರೂಮಲ್ಲೇ ಮಾಡಿಸ್ಬೇಕು. ರೀಸನ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ನಾನು ಅಲ್ಲೇ ಮಾಡಿಸಿದ್ರಿಂದ, ಇವನ್ ನೀವು ನೋಡ್ಬೋದು, ರಷ್ಯಾದಲ್ಲಿ ಸರ್ವಿಸ್ ಮಾಡಿಸಿದ್ದೀನಿ, ಆಮೇಲೆ ಯುರೋಪಲ್ಲಿ ಸರ್ವಿಸ್ ಮಾಡಿಸಿದ್ದೀನಿ. ಹೌದು, ಇಷ್ಟು ಕಡೆ ಸರ್ವಿಸ್ ಮಾಡಿಸಿದ್ದೀನಿ. ಇಷ್ಟು ಕೂಡ ಅಫಿಷಿಯಲ್ KTMಲ್ಲೇ ಸರ್ವಿಸ್ ಮಾಡಿಸಿದ್ದು. ಇದರ ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ನನಗೆ ವಾಪಸ್ ಬಂದಮೇಲೆ ಮುಂದ್ಗಡೆ ಡೂಮ್ ಹೊಟ್ಟೋಯ್ತು, ಓಕೆನಾ. ಸೊ ಅದು ವ್ಯಾರಂಟಿನಲ್ಲಿ ಕ್ಲೈಮ್ ಆಯಿತು. ಅಂತಂದರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಅಟ್ಲೀಸ್ಟ್ ಗಾಡಿ ತಗೊಂಡು ಒಂದು 2 ವರ್ಷ 3 ವರ್ಷಕ್ಕಾದ್ರೂ ನಾವು ಸರ್ವೀಸನ್ನು ಶೋರೂಮ್ಗಳಲ್ಲಿ ಮಾಡಿಸೋದ್ರಿಂದ ವ್ಯಾರಂಟಿ ಕ್ಲೈಮ್ ಆಗುತ್ತೆ, ಗಾಡಿ ಸುರಕ್ಷಿತವಾಗಿರ್ಬೋದು. ಆ್ಯಂಡ್ ಜೊತೆಗೆ ಇದಕ್ಕೆಲ್ಲ ಯಾರು ಅಷ್ಟು ದುಡ್ಡು ಹಾಕ್ತಾರೆ ವ್ಯಾರಂಟಿ ಇಲ್ಲ ಅಂತಂದರೆ? ಲೈಟ್ ಸೆಟ್ಟಿಗೆ ಮಾತ್ರ 13,000 ರೂಪಾಯಿ ಇತ್ತು, ವ್ಯಾರಂಟಿ ಇದ್ದಿದ್ದರಿಂದ ಕ್ಲೈಮ್ ಆಯಿತು. ಇಲ್ಲಾಂದಿದ್ರೆ ಅದನ್ನು ನಾನೇ ಹಾಕಬೇಕಾಗಿತ್ತು. ಇದೇನು ಗುರು, ಇವಾಗ ಟ್ರಾಫಿಕ್ ಹಿಂಗೆ ಬಂದು ಸಿಗಾಕೊಂಬಿಟ್ಟಿದ್ದೇನಲ್ಲ ನಾನು, ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಕಷ್ಟ ಬೆಂಗಳೂರಲ್ಲಿ ಇದೊಂದು ಬಿಟ್ಟರೆ ನಮ್ಮ ಬೆಂಗಳೂರು ಚಿನ್ನ ಕಟ್ಟಾಗಷ್ಟಲ್ಲಿ ಪ್ರಾಣ ಹೋಗುತ್ತೆ. ಸದ್ಯ ಪೊಲೀಸವ್ರು ಇದ್ದಾರೆ ನೋಡಿ, ಪೀಕ್ ಅವರ್ಸಿಗೆ ಪರ್ಫೆಕ್ಟಾಗಿ ಇಲ್ಲಿದ್ದೇ ಇರ್ತಾರೆ. ನನ್ನ ಜೊತೆಗೆ ಫೈನ್ ಕಟ್ಟೋ ಟೈಮ್ಗೂ ಹಂಗೆ ಇರ್ತಾರೆ, ಇರ್ತಾರೆ. ಇದೊಂದು ಕ್ರಾಸಲ್ಲಿ ನಾನು ಸುಮ್ಮನೆ ಯಾಕೆ ಹೇಳೋದು, ನಾಗರಬಾವಿ ಲಿಮಿಟಿಗೆ ಬರ್ತಕ್ಕಂಥ ಟ್ರಾಫಿಕ್ ಅವರು ಆಲ್ಮೋಸ್ಟ್ ಇಲ್ಲಿ ಇರ್ತಾರೆ. ಇದೊಂದು ಬ್ರಿಡ್ಜಲ್ಲಿ ಮಾತ್ರ ಟ್ರಾಫಿಕ್ ಇದ್ದಾಗಲೂ ಇರ್ತಾರೆ, ಟ್ರಾಫಿಕ್ ಫೈನ್ ಕಟ್ಸ್ಕೊಬೇಕಾದ್ರೂ ಇರ್ತಾರೆ. ಆಮೇಲೆ ಮೊನ್ನೆ ನಾನು ಇದೊಂದು ವಿಡಿಯೋ ಹಾಕಿದ್ದೆ, ನನಗೆ ಇದು ಗಿಡ ಯಾವುದು ಗೊತ್ತಾಗ್ತಿಲ್ಲ ಅಂತ. ಸೊ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ತಬೋಬಿಯಾ ಅಂತ ಈ ಗಿಡದ ಒಂದು ಹೆಸರು. ಚೆನ್ನಾಗಿದೆ ಅಲ್ವಾ? ಗಿಡದ ಹೆಸರೇ ಅಷ್ಟು ಚೆನ್ನಾಗಿದೆ, ತಬೋಬಿಯಾ. ಇನ್ನು 27 ನಿಮಿಷ ತೋರಿಸ್ತಾ ಇದೆ ಲೊಕೇಶನ್ಗೆ. ಬನ್ನಿ ಹೋಗೋಣ. ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು. ಆ್ಯಕ್ಚುಲಿ ತಬೋಬಿಯಾ ಗಿಡ ಏನು ನೋಡ್ತಾ ಇದ್ರಲ್ಲ, ಹೂ ಬಿಡ್ತಿದೆಯಲ್ಲ, ಅದು ನಮ್ಮ ಇಂಡಿಯಾದ ಗಿಡ ಅಲ್ಲ ಅದು. ಸೊ ಅದು ಆಫ್ರಿಕಾದ ಗಿಡ, ಆಯಿತಾ. ಸೊ ಇಲ್ಲಿಗೆ ಯಾರೋ ಒಬ್ಬರು ಬ್ರಿಟಿಷ್ ಅಧಿಕಾರಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರಂತೆ, ಬೆಂಗಳೂರಿಗೆ ತಂದು ನೆಡಬೇಕು ಅಂತಂದ್ಬಿಟ್ಟು. ಸೊ ಆವಾಗ ಬಂದದ್ದು ಗಿಡನೇ ತಬೋಬಿಯಾ ಟ್ರೀ, ಓಕೆನಾ. ಸೊ ಇದು ಆಲ್ಮೋಸ್ಟ್ 4 ತಿಂಗಳು ಈ ಚೆರಿ ಬ್ಲಾಸಮ್ ಅಂತ ಏನು ಕರಿತೀವೋ ಈ ಟೈಮಲ್ಲಿ ಕ್ಲೀನಾಗಿ ಈ ಬೇಸಿಗೆನಲ್ಲೂ ಕೂಡ ಹೂ ಬಿಟ್ಟು ನಮ್ಮ ಸಿಟಿನ ಅಂದವಾಗಿ ಕಾಣೋ ಥರ ಮಾಡುತ್ತೆ. ಈಗ ನೀವು ನೋಡ್ತಿರ್ಬೋದು, ಫೋಟೋಶೂಟ್ಗಳೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ. ಸೊ ಅದು ಎಲ್ಲೆಲ್ಲಿರುತ್ತೋ ಆ ಏರಿಯಾಗಳಲ್ಲಿ ಸರ್ವಿಸ್ಗೆ ಹೋಗಿ ಕೊಡೋಕ್ಕೆ ಟೋಟಲ್ 15 ಕಿಲೋಮೀಟ್ರ್ ಇದೆ, ಅದು ಬೆಂಗಳೂರಲ್ಲಿ. ಅಂದರೆ ನನಗೆ ಇಲ್ಲಿ ಅಕ್ಕಪಕ್ಕ ಇತ್ತು, ಬಟ್ ಆದರೆ ಅಲ್ಲಿ ಪರಿಚಯದವ್ರು ಒಬ್ರು ಇದ್ರು, ಆಯಿತಾ. ಸೊ ಪ್ರತಿ ಸಲ ಏನಾಗುತ್ತೆ, ನಮ್ಮ ಗಾಡಿನ ಎಲ್ಲರೂ ಸರ್ವಿಸಿಗೆ ಕೊಡ್ತೀವಿ ಅಂತಂದಾಗ ಆ ಸೆಂಟ್ರ್ ಒಳಗಡೆ, ಸರ್ವಿಸ್ ಸೆಂಟ್ರಲ್ಲಿ ನಮ್ಮ ಪರಿಚಯದವ್ರು ಇದ್ರು ಅಂತಂದರೆ ಮನಸ್ಸಿಗೇನೋ ಒಂಥರ ಸಮಾಧಾನ. ನೋಡು ನನ್ನ ಗಾಡಿನ ಕ್ಲೀನಾಗಿ ಮಾಡಿಕೊಡ್ತಾರೆ, ಅದೊಂದು ಟ್ರಸ್ಟ್ ಇರುತ್ತೆ ಗೊತ್ತಾ, ಏನೋ ಒಂಥರ ಅದು ಸಮಾಧಾನ, ಅದು ಕರೆಕ್ಟ್ ತಾನೆ. ಸೊ ನಂತರ ಆಲ್ಮೋಸ್ಟ್ ನೀವು ಕೂಡ ಹಂಗೆ ಮಾಡಿಸಿರ್ತೀರ ಎಷ್ಟೋ ಜನ. ಸೊ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ.
BMTC ಬಸ್ಗಳದ್ದು ಇದೇ ಪ್ರಾಬ್ಲಮ್ಮು. ಇಷ್ಟಾಗಲ ಜಾಗ ಇರುತ್ತೆ, ಮಧ್ಯೆ ರೋಡಲ್ಲಿ ತಗೊಬಂದು ನಿಲ್ಸ್ಕೊಂಬಿಡೋದು, ಸ್ಟಾಪ್ ಕೊಡೋದು ನೆಪದಲ್ಲಿ. ಆಯಿತು, ಓಕೆ, ಜನಗಳು ಸರ್ವಿಸ್ ಕೊಡ್ತಿದ್ದೀರಾ, ಒಂಚೂರು ಸೈಡ್ಗೆ ಹಾಕಿದ್ರೆ ಬೇರೆ ಗಾಡಿಯವ್ರುಗಳು ಹೋಗ್ತಾರೆ ಪೀಸಾಗಿ. ಏನಪ್ಪ ಇದೊಂದು ರೋಡ್ ಏನಪ್ಪ ರೆಡಿ ಮಾಡ್ದಂಗೆ ಅವರೇ, ಬಟ್ ಮಾಡ್ತಾನೂ ಇಲ್ಲ, ಆ ಥರ ಆಗೈತಿದ ಅಲ್ಲ. ಆನೆ ಮೇಲೆ ಅಂಬರಿ ಕಂಡೆ, ಅಂಬರಿ ಮೇಲೆ ನಿನ್ನೆ ಕಂಡೆ, ನಿನ್ನೆ ನಾ ಕಂಡೆ, ಪಕ್ಕದಲ್ಲಿ ನಿನ್ನೆ ನಾ ಕಂಡೆ. ಮರಗಳು ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲ. ಫುಲ್ಲು ಸುತ್ತುವರೆದ್ಬಿಟ್ಟಿದೆ, ಇಡೀ ರೋಡನ್ನೇ ಕೌಂಚ್ಕೊಂಬಿಟ್ಟೈತೆ ಹಂಗೆ. ನೋಡೋಕೆ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ. ಮತ್ತು ಸರ್ ಸಿ ವಿ ರಾಮನ್ ರೋಡು ಇವಕ್ಕೆಲ್ಲ ಬರ್ತಾಯಿದ್ರೆ ಏನು ಫೀಲ್ ಆಗುತ್ತೆ ಗೊತ್ತಾ. ಸೊ ನಮಗೆ ಆ UK ಲಂಡನ್ನಲ್ಲಿದ್ನಲ್ಲ ಆ ಥರದ ರೋಡ್ ಫೀಲ್ ಆಗುತ್ತೆ ಗೊತ್ತಾ. ಇಲ್ಲಿ ಸೇಮ್ ಲಂಡನ್ನಲ್ಲೂ ಇದೇ ಥರದ ರೋಡ್ಗಳು ಸುಮಾರಿದೆ ಅಲ್ಲಿ. ಅಂದರೆ ಅಷ್ಟು ನೀಟಾಗಿದೆ, ಕ್ಲಿಯರ್ ಆಗಿದೆ. ಒಂದು ಆಮೇಲೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲವೂ ಕೂಡ ಇಲ್ಲೇ ಇರೋದ್ರಿಂದ ಒಂದು ವೈಬ್ ಇದೆ ಆ್ಯಕ್ಚುಲಿ ಈ ರೋಡ್ಗಳಲ್ಲಿ. ಅಷ್ಟೊಂದು ಅದ್ಭುತ ಅನ್ನಿಸ್ತು ನನಗೆ. ನಾನು ಇಲ್ಲೆಲ್ಲ ಜಾಸ್ತಿ ಓಡಾಡಿರಲಿಲ್ಲ ಆಯಿತಾ, ಇತ್ತೀಚೆಗೆ ಓಡಾಡ್ತಾ ಇದ್ದೀನಲ್ಲ, ಹಂಗಾಗಿ ಗೊತ್ತಾಗ್ತಾ ಇದೆ, ಓ ಗುರು ಹೆಂಗಿದೆ ಗುರು ರೋಡ್ಗಳಿಲ್ಲೆಲ್ಲ ಅಂತ. ಆ್ಯಕ್ಚುಲಿ ಅಲ್ಲಿ ಮುಂದೆನೇ ರೈಟಲ್ಲಿದೆ, ನೋಡೋಣ ಇರಿ. ಸೊ KTM ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಅಂತ ಇದೆ ಇದು, ಬಟ್ ಸರ್ವಿಸ್ ಇದೆಯಾ ಇಲ್ವಾ ಗೊತ್ತಿಲ್ವಲ್ಲ. ನಾನು ಬೇರೆ ಬರೋದು ಬಂದ್ಬಿಟ್ಟೆ. ಸರ್ವಿಸ್ ಎಲ್ಲಿ ಬ್ರೋ KTMದು? ಆ ಕಡೆನಾ? ಥ್ಯಾಂಕ್ ಯು. ಸರ್ ಸರ್ವಿಸ್ ಇಲ್ಲೇನಾ? ಮತ್ತು ಇನ್ನೆಲ್ಲಿ? ಗಂಗಾನಗರ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಹೌದಾ, ಒಂದು ಸ್ವಲ್ಪ ಹಾಕ್ಕೊಡ್ತೀರಾ ಸರ್? KTM ಹಾಂ ಅದೇನೆ. ಓ ಸಪ್ರೇಟಾ ಇದು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಸೆಂಟರು? ಸೊ ನಾನೇನೋ ಇದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್. ಓ ಈಗ ಮತ್ತೆ ಹಿಂಗೋಗಿ U-turn ತಗೊಂಬರ್ಬೇಕಾ ಅಂತ? ಹಾಂ ಓಕೆ ಓಕೆ. ನಾನು ಅಂದ್ಕೊಂಡೆ ಹೆಂಗೂ ಅಂದಂಗೆ ಆಯಿತು. ಈಗ ನೋಡಿ ಮ್ಯಾಪು ವಿಧವಾಗಿ ತೋರಿಸ್ತಾ ಇದೆ. ಈಗ ಎಲ್ಲಪ್ಪ ಹೋಗೋದು ನಾನು ಇವಾಗ? ವಾವ್, ಏನು ಬ್ಯೂಟಿಫುಲ್ ರಸ್ತೆ ಗುರು. ಆಮೇಲೆ ನಾನು ಇವಾಗ ಬಂದಿದ್ದೀನಲ್ಲ ಮೇಕ್ರಿ ಸರ್ಕಲ್ಲು. ಸೊ ಈ ಏರಿಯಾ ಇದೆಯಲ್ಲ, ಇದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ದುಡ್ಡಿಟ್ಟಿರೋರು ಅಂಥವರೇ ವಾಸ ಮಾಡೋಂಥ ಜಾಗ ಅಂತ ಇದು. ನೋಡಿ ಹೆಂಗಿದೆ ಅಂತ. ಈವನ್ DKC ಅವ್ರ ಮನೆ ಅದೆಲ್ಲ ಬರೋದು ಇಲ್ಲೇ. ಬಟ್ ಮರಗಳು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳು ಇನ್ನೂ ಹಂಗೆ ಕಾಪಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಇಲ್ಲಿ ಒಳಗಡೆ ನುಗ್ತಿದ್ದಂಗೆ ಒಂಥರ ಬೇರೆ ಲೋಕದ ಫೀಲ್ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ. ನೋಡಿ ಎಂತೆಂಥ ಮನೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಥರನೇ ಐತೆ ಎಲ್ಲ. ಬಟ್ ಎಲ್ಲ ಒಬ್ಬೊಬ್ರದ್ದೇ ಸಿಂಗಲ್ ಮನೆ. ಓಲಾ 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 ಓಲಮ್ಮ. ಇದೇ ನೋಡಿ KTM ಸರ್ವಿಸ್. ಸರ್ವಿಸ್ ಹಾಂ ಹೌದಾ? ಯಾವ ಕಡೆ ಹಾಕ್ಲಿ ಸರ್? ಅಲ್ಲಿ ಜಾಗ ಇಲ್ಲ, ಅಲ್ಲಿ ಒಳಗಡೆಗೆ ಬಿಟ್ಟರೆ ಮಧ್ಯ ಹಾಕ್ಬಿಡುತ್ತೆ ಅಂತ ಈ ಕಡೆಗೆ ತಂದೆ. ಸ್ಟ್ರೈಟಾಗ? ಸರ್ವಿಸಿಗೆ ಬಿಡಬೇಕಿತ್ತು. ಸರ್ವಿಸು ಯಾವುದು? 390. ಕೆಳಗೆ ಬಿಡಲಾ? ಜಾಬ್ ಕಾರ್ಡ್ ಅಲ್ಲೇ ಹಾಕ್ತಾರಾ? ಹಾಂ, ಥ್ಯಾಂಕ್ ಯು. ಓಹೋ KTM ಬೈಕ್ಗಳ ಸುರಿಮಳೆ. ಓಕೆ. ಮೈಸೂರು ಸರ್ವಿಸ್ ಸೆಂಟ್ರ್ ಇದೆಯಲ್ಲ, ನಾನು AMC ತೊಗೊಂಡಿದ್ದೆ. ಬಟ್ ಒನ್ಸು ನಾನು ಯೂಸ್ ಮಾಡ್ಲಿಕ್ಕಾಗಲಿಲ್ಲ. ಸೊ ಗಾಡಿ ಹಂಗೆ ನಿಂತ್ಬಿಟ್ಟಿತ್ತು. ಸೊ ಈಗ ಅವ್ರಿಗೆ ಹೇಳಿದ್ದೀನಿ, ಅವ್ರು ಇಲ್ಲಿಗೆ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಡಿಸ್ಪ್ಲೇ ಏನೋ ಫಾಲ್ಟ್ ಬರ್ತಾ ಇದೆ ಅಂದರೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋ ಟೈಮಲ್ಲಿ ಒಂದ್ಸಲ ಹಿಂಗೆ ಬ್ಲಿಂಕ್ ಆಫ್ ಆಗಿ ಗ್ಲಿಚ್ ಆಗ್ತಿದೆಯಾ? ಗ್ಲಿಚ್ ಆಗುತ್ತೆ.
ಒಂದು ಹಾಂ, ಎರಡನೇದು ಏನು ಅಂದರೆ ಈ ಆ ಲೈಟ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅದು ತುಂಬ ಬೇರೆ ಅದು ಹೆಂಗಾಗುತ್ತೆ ಅಂದರೆ ಪಾಪ ಮುಂದೆ ಕಾರಲ್ಲಿ ಹೋಗ್ತಿರೋರ್ಗು ಹೊಡೆದು ಹಿಂಸೆ ಆಗ್ತಾ ಇದೆ. ಒಂದು ಸ್ವಲ್ಪ ಡೌನ್ ಮಾಡಿ. ಆಮೇಲೆ ಅದು ಎಲ್ಲೋ ನಾನು ನಾರ್ತ್ ಇಂಡಿಯಾಕ್ಕೆ ತಗೊಂಡೋಗಿದ್ದಾಗ ಶೋರೂಮ್ ಅವರೇ ಒಂದು ಸ್ವಲ್ಪ ಇದನ್ನು ಮಾಡಿ ಹೋಗಿಸ್ಬಿಟ್ಟಿತ್ತು. ವ್ಯಾರಂಟಿಯಲ್ಲಿ ಹಾಕ್ಸಿರೋದು ಸ್ವಲ್ಪ ನೋಡ್ಕೊಂಡು ಮಾಡಿ. ಲೈಟು ವ್ಯಾರಂಟಿಯಲ್ಲಿ ಮಾಡಿರೋದು ಅದು ಫುಲ್ ಹೋಗ್ಬಿಟ್ಟಿತ್ತು. ಇಲ್ಲ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡಿದ್ರೆ ಹಾಂ, ಬಟ್ ಇದ್ರದ್ದು ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ನೋಡಿ, ಸ್ಕ್ರೀನ್ ಆಫ್ ಮಾಡಿದ್ದೀನಿ, ಟಚ್ ಮಾಡಿದ್ರೆ ಬರುತ್ತೆ. ಆಮೇಲೆ ಲಾಕ್ ಆಗುತ್ತೆ. ಇದು ಸ್ಕ್ರೀನ್ ಬೇಕು ಅಂದರೆ ಲಾಕ್ ಆಗುತ್ತೆ. ಭರತ್ ಬ್ರೋ ಮತ್ತು ನಾನು ಇವಾಗ ಅಡಿಯಾರ್ ಆನಂದ್ ಭವನಕ್ಕೆ ಬಂದಿದ್ದೀವಿ ಆಯಿತಾ. ಲಂಡನ್ನಲ್ಲಿ ಅಡಿಯಾರ್ ಆನಂದ್ ಭವನ್ ಇದೆ. ಏನು ಚೆನ್ನಾಗಿತ್ತು ಅಂತಂದರೆ ರಘು ಬ್ರೋ, ಅಲ್ಟಿಮೇಟ್ ಅಂತಂದರೆ ಅಲ್ಟಿಮೇಟು. ಸೊ ಯುರೋಪಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. ಯುರೋಪಲ್ಲಿ ಇದೆಯಾ? ಪ್ಯಾರಿಸಲ್ಲೂ ಇದೆ, ಎಷ್ಟೊಂದು ಕಡೆ ಇದೆ. ಅಂದರೆ ಇವಾಗ ನಮಗೆ ಆಕ್ಸ್ಬರ್ಗಲ್ಲಿ ಸುತ್ತಮುತ್ತ ಅದೇ ಟೌನಲ್ಲಿ ಇದ್ರೆ ಆಗಾಗ ಹೋಗಿ ತಿನ್ಬೋದಲ್ಲ. ನಿಮ್ಮದು ಮುಗಿಸ್ಕೊಂಡು ಮ್ಯೂನಿಕ್ ಹೋದ್ನಾ ನಾನು? ಇಲ್ಲ, ಆನ್ ದ ವೇ ಆಸ್ಟ್ರಿಯಾಗೆ ಹೋಗ್ತಿದ್ವಲ್ಲ. ಓಕೆ. ಆಕ್ಸ್ಬರ್ಗಿಂದ ಬರ್ತಾ ಮ್ಯೂನಿಕ್ ಸಿಕ್ಕಿತ್ತು. ಓಕೆ, ಹಾಗಾದರೆ ಅಲ್ಲ, ನಾನು ನಿಮ್ಮ ಮನೆಗೆ ಬಂದಾಗ ಸ್ವಿಟ್ಜರ್ಲ್ಯಾಂಡಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದನಾ ಇಲ್ಲ ಹೆಂಗೆ? ಸ್ವಿಟ್ಜರ್ಲ್ಯಾಂಡಿಂದ ಬಂದು ಹಂಗೆ ಕೆಳಗಿಂದ ಮೇಲೆ ತಾನೆ. ನಾನು ಆ್ಯಕ್ಚುಲಿ ಸುಮಾರು ದಿನ ಆಯಿತು, ನಂಗೆ ರೂಟೆಲ್ಲ ಮರೆತುಬಿಟ್ಟಿದ್ದೀನಿ. ಬಟ್ ಒಂದಷ್ಟು ಲೊಕೇಶನ್ ಜ್ಞಾಪಕ ಇದೆ. ಲಿನ್ಸಲ್ಲಿ ನಮ್ಮ ಇವರು ಸಿಕ್ಕಿದ್ರಲ್ಲ, ನಮ್ಮ ತೇಜಸ್ ಬ್ರೋ ಸಿಕ್ಕಿದ್ದು ಅವ್ರ ಮನೇಲಿ. ಭರತ್ ಬ್ರೋ ಮನೇಲಿ ಆಲ್ಮೋಸ್ಟು 3 days ಇದ್ದೆ. 2 nights 3 days. ಬಟ್ 1 day ಇದಕ್ಕೆ ಹೋಗಿದ್ವಿ. KTM ಒಂದು, ಇನ್ನೊಂದು ವಾಟರ್ ಫಾಲ್ಸ್ ಹೋಗಿದ್ವಿ. ಹಾಂ, ಅದೊಂದು ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಏನು ಅಂತಂದರೆ ಅವಾಗ ಬಾತ್ ಮಾಡಿಕೊಟ್ಟಿದ್ರು ಇವರ ವೈಫು. ವೆಜಿಟೇಬಲ್ ಬಾತ್ ಮಾಡಿಕೊಟ್ಟಿದ್ರು. ಯಪ್ಪ ಫಿದಾಗ್ಬಿಟ್ಟಿದೆ ನಾನು. ಅದಕ್ಕೆ ಇವಾಗ ಥ್ಯಾಂಕ್ ಯು. ಈಗ ಇಂಡಿಯಾದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲೊಂದ್ಸಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಮಾತುಕತೆ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಿಕ್ಕಿದ್ವಿ. ಸೊ ಹೆಂಗಿದೆ ಇಂಡಿಯಾ ಬಂದು ಫೀಲ್ ಹೆಂಗಿದೆ? ಚೆನ್ನಾಗಿದೆ. ಅಂದರೆ ನ್ಯಾಚುರಲ್ ಅನ್ಸುತ್ತೆ. ಅಲ್ಲೂ ಇವಾಗ ನಮ್ಮ ಅಮ್ಮನೂ ಬಂದಿದ್ರಲ್ಲ, ಕಾರ್ ಓಡಿಸ್ತಾ ಇದ್ದೆ ಈ ಸೈಡು. ಬಟ್ ನನ್ಗೆ ಯಾವತ್ತು ಇಲ್ಲಿ ವಾಪಸ್ ಬಂದಾಗ ಇಲ್ಲೇನೋ ಚೇಂಜಸ್ ಇದೆ ಅಂತ ಅನ್ಸಿಲ್ಲ. ಫೀಲ್ ಏನಾಗಲ್ಲ, ಯಾಕಂದ್ರೆ ಇಲ್ಲೂ ತುಂಬಾ ಓಡಿಸಿದ್ದೆ ಮುಂಚೆ. ಆರಾಮಾಗಿ ಫ್ಲೋ ಅಲ್ಲೇ ಹೊಟ್ಟೋಗ್ಬಿಡ್ಬೋದು. ಬಟ್ ಟ್ರಾಫಿಕ್ ಭಯ ಆಗುತ್ತಲ್ವ ಸ್ವಲ್ಪ? ಇಲ್ಲ, ಅಂದ್ರೆ ಹೌದಾ, ಮುಂಚೆ ಎಲ್ಲ ಅಷ್ಟು ಓಡಿಸಿರೋದು ಒಂಚೂರು ಮೇ ಬಿ ಮಸಲ್ ಮೆಮೊರಿಲಿ ಇದೆ ಅನ್ಸುತ್ತೆ. ಸಂಜೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಾನೇನು ಅಂದ್ಕೊಂಡೆ, ಆರಾಮಾಗಿ ಗಾಡಿನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಆಮೇಲೆ ಭರತ್ ಬ್ರೋ ಬಂದ್ರಲ್ಲ, ಸೊ ಅವ್ರ ಜೊತೆ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತು. ಆ್ಯಕ್ಚುಲಿ ತುಂಬ ಮಾತಾಡಿದ್ವಿ. ನಮ್ಮದು ಯುರೋಪಲ್ಲಿ ಪಾಪ ಅವರು ಎಷ್ಟು ಅಂದರೆ ಹೋಸ್ಟ್ ಮಾಡಿದ್ದಾರೆ ಅಂತಂದರೆ, ನಾನು ಹೋಗಿದ ತಕ್ಷಣ ಪಾಪ ನಾನು ಹೋಗುವಾಗಲೆಲ್ಲ ಮೆಸೇಜ್ ಮಾಡ್ಕೊಂಡು ಒಬ್ಬರು ಎಲ್ಲಿದ್ದೀರಾ ಅಂತ ಕೇಳಿಕೊಂಡು, ಆಮೇಲೆ ನಾನು ಅವರು ಊರಿಗೆ ಹೋದ್ಮೇಲೆ, ಅಂದರೆ ಅವರಿರೋ ಊರಿಗೆ ಹೋದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಯಾವ್ಯಾವುದೋ ಲೊಕೇಶನ್ಗಳಿಗೆಲ್ಲ ಕರ್ಕೊಂಡೋಗಿ, ವಾಟರ್ ಫಾಲ್ಸು ಎಲ್ಲಿ ಯುರೋಪಲ್ಲಿ, ಆಮೇಲೆ KTM ಮೋಟೋ ಹಾಲ್ಗೂ ಕೂಡ ಕರ್ಕೊಂಡು ಹೋದರು. ಪಾಪ ಅಷ್ಟೆಲ್ಲ ಹೆಲ್ಪ್ ಮಾಡಿದರು. ನಾನು ಅದಕ್ಕೆ ಆ ಬಾಂಡಿಂಗ್, ಆ ಕನೆಕ್ಷನ್ ಬಿಟ್ಟೋಗ್ಬಾರ್ದು. ಅವ್ರು ಇಂಡಿಯಾಗೆ ಬಂದಿದ್ದಾರೆ ಅಂತ ತಿಳಿದ ತಕ್ಷಣ ಪಾಪ ಮೆಸೇಜ್ ಹಾಕಿದ್ರು, ಬ್ರೋ ಹಿಂಗೆ ಸಿಗ್ತೀರಾ ಅಂತ. ನಾನು ಸಿಗ್ತೀರಾ ಅಲ್ಲ ಬ್ರೋ, ಸಿಕ್ಬಿಡೋಣ ಇವತ್ತೇ ಅಂತಂದ್ಬಿಟ್ಟು ಪಟ್ಟಂತ ಬುಕ್ ಮಾಡಿಕೊಂಡು, ಸೊ ಇವತ್ತು ಅವ್ರ ಮನೆ ಹತ್ರನೇ ಸರ್ವಿಸಿಗೆ ಬಂದೆ. ಸೊ 2 ಕೆಲಸನೂ ಒಟ್ಟಿಗೆ ಮುಗ್ದಂಗೆ ಆಗೋಯ್ತು. ಕರೆಕ್ಟಾ? ಸೊ ನನ್ನ ಉದ್ದೇಶ ಏನು ಅಂತಂದರೆ, ಯಾರೋ ಒಬ್ಬರು ವ್ಯಕ್ತಿ ನಮಗೆ ಪರಿಚಯ ಆಯಿತು ಅಂತಂದರೆ ಅವ್ರನ್ನ ಶಾರ್ಟ್ ಟೈಮ್ಗೆ ಇಟ್ಕೋಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಲಾಂಗ್ ಟೈಮ್ ಇಟ್ಕೊಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ದುಡ್ಡು, ಕಾಸು, ಆಳು ಮೂಳು ಇವೆಲ್ಲ ನಾವು ಲೈಫಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದರೆ ಮನುಷ್ಯರನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಸೊ ಆ ಸಂಪಾದನೆ ಒಂದು ಸಲ ಮಾಡಿದ್ದೀವಿ ಅಂತಂದರೆ ಅದನ್ನು ಹೇಗೆ ದುಡ್ಡನ್ನು ಸೇವಿಂಗ್ಸ್ ಮಾಡ್ತೀವಲ್ಲ, ಆ ಥರ ಜನನೂ ಸೇವಿಂಗ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಬ್ಲಾಗಲ್ಲಿ ನಂದು ಜೋಗಿನ ತಗೊಂಡು ಸೊ ಆ ಸರ್ವಿಸಲ್ಲಿ ಎಷ್ಟೆಷ್ಟೆಲ್ಲ ಖರ್ಚಾಯಿತು ಏನು ಅನ್ನೋ ಡೀಟೇಲ್ಸನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಷ್ಟು ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ಕೊಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.